ಮೋಸ್ಟ್ ಫೇವ್ರೆಟ್ ಬೆಲ್ಲಿ ಚೈನ್ ಅಂದರೆ ಇದು. ಕಿವಿ ನೋವು ಮಾಡ್ಕೊಂಡು ಈ ಥರ ಹಾಕೋಬೇಕಾ? ಇಲ್ಲ ಗೈಸ್, ಹಾಕೊಳ್ಳಂಗಿಲ್ಲ. ಸೊ ನಾವು ಹುಡುಗಿರು ಹೇಗೆ ಅಂದರೆ ನೋವಾದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಬೇಕು. ಇದು ಯಾವ ಥರ ಹಾಕ್ಕೊಳ್ಳೋದಂತ ಯಾರಿಗಾರ ಗೊತ್ತಾ ಗೈಸ್? ಸಿಕ್ಕಾಪಟ್ಟೆ DMs ಬಂದಿರೋದು ಈ ರಿಂಗ್ ಮೇಲೆ. ಇದು ರಿಂಗ್, ಓಕೆನಾ? ಇದ್ರಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಜಯನಗರ ಫೋರ್ಟ್ ಬ್ಲಾಕಲ್ಲಿ ತಗೊಂಡಿದ್ದು ಈ ಒಂದು ಕ್ಯೂಟ್ ಆಗಿದೆ. ಸ್ನೇಕ್ ವರ್ತ್ ಬೈಯಿಂಗ್ ಅಂತ ಅನ್ಸುತ್ತೆ. 255 ರೂಪಾಯಿಗೆ ಇಷ್ಟೊಂದು ಸಿಗ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ನನ್ನ ತುಂಬ ಮಿಸ್ ಮಾಡ್ಕೊತಿದ್ರಿ ಅಂತ ಅನಿಸುತ್ತೆ. ಸೊ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಅಂದರೆ ನನಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಫುಲ್ಲು ಜ್ವರ, ಕೋಲ್ಡ್ ಆಗಿತ್ತು ಆ್ಯಂಡ್ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಕೋಲ್ಡ್ ಹಾಗೇ ಇದೆ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಿಮ್ಮ ಫೇವ್ರೆಟ್ ಕಲೆಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವರ್ಷದ ಮೊದಲನೆಯ ವಿಡಿಯೋ ಇದು, ಕಲೆಕ್ಷನ್ ವಿಡಿಯೋ. ಸೊ ಐ ಥಾಟ್ ಜ್ಯುವೆಲ್ರಿ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬೆಲಿ ಚೈನ್ ಮತ್ತು ನೀವು ಹಾಕೊಳ್ಳೋ ಇಯರಿಂಗ್ಸು ಅದೊಂದು ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಸೊ ಐ ಥಾಟ್ ಈ ಸರಿ ಒಂದು ಆ ವಿಡಿಯೋ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಇದು ಯಾವ ಥರ ಜ್ಯುವೆಲ್ರಿ ನನ್ನ ಹತ್ರ ಫಸ್ಟೇ ಒಂದಿಷ್ಟು ಬೆಲಿ ಚೈನು ಮತ್ತು ಜ್ಯುವೆಲ್ರಿ ಎಲ್ಲ ಇದೆ. ಫಸ್ಟು ಅದನ್ನು ತೋರಿಸ್ತೀನಿ, ಅದಾದಮೇಲೆ ಇವಾಗ ಪರ್ಚೇಸ್ ಮಾಡಿರೋದು ತೋರಿಸ್ತೀನಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ, ಓಕೆನಾ? ಆ್ಯಂಡ್ ಸೊ ನನಗೆ ಸಿಕ್ಕಾಪಟ್ಟೆ DMs ಬಂದಿರೋದು ಈ ಒಂದು ಏನೋ ರಿಂಗ್ ಮೇಲೆ. ಇದು ರಿಂಗ್, ಓಕೆನಾ? ಇದು ಬರ್ಡೇಗೆ ತೊಗೊಂಡಿದ್ದೆ. ಸೊ ತುಂಬ ಜನ ಕೇಳಿದ್ರಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸೈಟಲ್ಲಿ, ಒಂದು ವೆಬ್ಸೈಟಲ್ಲಿ ಸಿಕ್ಕಿದ್ದು. ಐ ಡೋಂಟ್ ನೋ ಇದ್ರದ್ದು ಡೀಟೇಲ್ಸ್ ಇದೆ, ನಾನು ಖಂಡಿತ ಹಾಕ್ತೀನಿ. ಬಟ್ ಯಾ ವೆಯ್ಟ್, ಇದು ಒಂಥರ ಡಿಫ್ರೆಂಟಾಗಿ ಹಾಕ್ಕೊಳ್ಳೋದು. ಈ ಥರ ಜಸ್ಟ್ ಹಿಂಗಿರುತ್ತೆ, ಹೀಗೆ. ಇದು ಪಾರ್ಟಿಗೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಏನಾದರೂ ರಿಂಗ್ ಏನಾದ್ರು ಇದ್ದರೆ ತೆಗಿಬೇಕು, ಇಲ್ಲಾಂದರೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣಲ್ಲ. ಬಟ್ ನಮ್ಮ ಹ್ಯಾಂಡ್ಸ್ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಇದರಿಂದ. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ನಿಮ್ಗೇನಾದ್ರು ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇದು ನನ್ನ ಫೇವ್ರೆಟ್ ಹೋದ ವರ್ಷದ್ದು. ಆ್ಯಂಡ್ ಈ ಒಂದು ಇಯರಿಂಗ್ಸು ಕೂಡ ನನ್ನ ಫೇವ್ರೆಟ್. ಇದು ಪಾರ್ಟಿ ವೇರಿಗೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು, ಓಕೆನಾ? ಇದು ಬರ್ಡೇಗೆ ಹಾಕ್ಕೊಂಡಿದ್ದೆ ವೈಟ್ ಕಲರ್ ಡ್ರೆಸ್ಸಿಗೆ. ಇದು ನಾನು ಜಯನಗರ ಫೋರ್ಟ್ ಬ್ಲಾಕಲ್ಲಿ ತಗೊಂಡಿದ್ದು ಈ ಒಂದು ಸರ. ಈ ಒಂದು ಸರ, ಇದು ಪರ್ಪಲ್ಲು, ಇದು ರೆಡ್. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಒಂದು ಸೀರೆ ಅಂದರೆ ಎತ್ನಿಕ್ ವೇರ್ ಹಾಕ್ಕೊಂಡು ಇದೊಂದು ಹಾಕ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇಯರಿಂಗ್ಸ್ ನಿಮಗೆ ಮ್ಯಾಚ್ ಮಾಡ್ಕೊಬೋದು. ನನಗೆ ಇದಕ್ಕೆ ಇಯರಿಂಗ್ಸ್ ಸಿಕ್ಕಿಲ್ಲ, ಬರೀ ಈ ಒಂದು ನೆಕ್ ಚೈನ್ ಮಾತ್ರ ಕೊಟ್ಟಿರೋದಷ್ಟೇ. ಬ್ರಾಸ್ಲೆಟ್ ಸಿ, ಇದನ್ನು ನಾವು ಇಲ್ಲಿಗೂ ಯೂಸ್ ಮಾಡ್ಬೋದು ಆ್ಯಂಡ್ ನಾರ್ಮಲಾಗಿ ಇಲ್ಲಿಗೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಬೆಲ್ಲಿ ಚೈನ್ ಅಂದರೆ ಇದು, ಈ ಬಟರ್ಫ್ಲೈ ಬೆಲಿ ಚೈನ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಐ ಥಿಂಕ್ ಇದಕ್ಕೆ ಒಂದು 6 ವರ್ಷ ಆಗಿರಬಹುದು, 6 ವರ್ಷ ಆಗಿರ್ಬೋದು. ಇದು ನಾನು H&M ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಂದರೆ ಆನ್ಲೈನಲ್ಲಿ ಇಲ್ಲ, ಸಿಕ್ಕಿದ್ರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ. ಬಟ್ ಇದು ಫಸ್ಟ್ ನಾನು ಬೆಲ್ಲಿ ಚೈನ್ ತೊಗೊಂಡಿದ್ದು ಇದೆ ಗೈಸ್. ಸೊ ಇದು ನನಗೆ ತುಂಬ ಇಷ್ಟ. ಆ್ಯಂಡ್ ನನಗಿನ್ನೂ ಒಂದು ಕ್ಯೂಟಾಗಿರೋ ಜುಮ್ಕಿ ಇಷ್ಟ ಅಂದರೆ ಇದು. ನಾನು ತುಂಬ ಯೂಸ್ ಮಾಡ್ತೀನಿ ಈ ಜುಮ್ಕಿನ, ಪುಟ್ಟದಾಗಿ ಕ್ಯೂಟಾಗಿದೆ. ಇದು ನಾನು ಕುಶಾಲ್ ಜ್ಯುವೆಲ್ರಿ ಸಮಥಿಂಗ್ ಶಾಪ್ ಅಂತ ಇದೆಯಲ್ಲ, ಇದು ಗೋಲ್ಡ್ ಅಲ್ಲ ಇದು. ಸೊ ನಾರ್ಮಲ್ ಜ್ಯುವೆಲ್ರಿ ಶಾಪಲ್ಲಿ ತೊಗೊಂಡಿದ್ದು. ಸೊ ಇದು ನನ್ನ ಫೇವ್ರೆಟ್ ಒನ್. ಇನ್ನೊಂದು ರಿಂಗ್ ಇದೆ, ಇದೊಂದು ರಿಂಗ್. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೂ ಹಾಕ್ಕೊಂಡು ಹೋಗ್ಬೋದು, ವೆಸ್ಟರ್ನ್ ಡ್ರೆಸ್ಸಿಗೂ ಹಾಕ್ಕೊಂಡು ಹೋಗ್ಬೋದು ಗೈಸ್. ಇದ್ರ ಬಗ್ಗೆನೂ ಅಷ್ಟೇ ಎಲ್ಲರೂ ಕೇಳಿದ್ರಿ ಈ ಒಂದು ಇಯರಿಂಗ್ಸಲ್ಲಿ. ಇದನ್ನು ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ ಅಂದರೆ, ಆ್ಯಕ್ಚುಲಿ ಇದು ಪೇರಾಗಿ ಬಂದಿದ್ದು, ಒಂದು ಕಳ್ಕೊಂಡು ಹೋಯಿತು, ಅದಕ್ಕೋಸ್ಕರ ನಾನು ಒಂದೇ ಯೂಸ್ ಮಾಡ್ತೀನಿ. ನನಗಿದು ತುಂಬ ಇಷ್ಟ. ಇದು ಲಿಂಕ್ ಹಾಕ್ತೀನಿ. ಶೀತ ಆಗಿಬಿಟ್ಟು ನನಗೆ ಕ್ಲೀನಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಗೈಸ್. ಶೀತ. ಹಾಂ,
ಆ್ಯಂಡ್ ಇನ್ನೊಂದು ಇಯರಿಂಗ್ಸ್ ತುಂಬ ಇಷ್ಟ. ಇದು ಬಟರ್ಫ್ಲೈ, ಓಕೆನಾ. ಇದು ಹಿಂಗೆ ಹಾಕ್ಕೊಳ್ಳೋದು. ಇದು ಸಿಂಗಲಾಗೇ ಬಂದಿತ್ತು, ಅಂದರೆ ಇದಕ್ಕೆ ಪೇರ್ ಇರಲಿಲ್ಲ. ನೋಡಿ, ಈ ಥರ ಹಾಕ್ಕೊಳ್ಳೋದು. ನಾನು ಪರ್ಚೇಸ್ ಮಾಡಿರೋದು ತೋರಿಸ್ತೀನಿ ಈ ಒಂದು ವರ್ಷದಲ್ಲಿ, ಲೈಕ್ ಕಲೆಕ್ಷನ್ ಇದರಲ್ಲಿ. ಈ ಒಂದು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಚೆನ್ನಾಗಿದೆಯಾ ಗೈಸ್? ಪಿಕಾಕ್ ಚೆನ್ನಾಗಿದೆ, ಪರ್ಪಲ್ ಸ್ಟೋನ್ ಇದೆ. ಇವಾಗ ಹಾಕ್ಕೊತೀನಿ, ಹೇಗೆ ಕಾಣುತ್ತೆ ನೋಡಿ. ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ಕಿರೋದು ಇದೆಲ್ಲ. ಹೇಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ಈ ಸ್ಯಾರಿಗೆ ಮ್ಯಾಚ್ ಆಗ್ತಿದೆ. ಬರೀ ಈ ಸ್ಯಾರಿಗೆ ಮ್ಯಾಚ್ ಆಗ್ತಿಲ್ಲ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಐ ಮೀನ್ ಇದು ವೈಟ್ ವಿತ್ ಸಿಲ್ವರ್ ಇದೆಯಲ್ಲ, ಸೊ ಸಿಲ್ವರ್ ಮ್ಯಾಚ್. ಇದೇನು ಹೇಳಿ, ನೋಸ್ ಪಿನ್ ಚಿಕ್ಕದಾಗಿ ಕ್ಯೂಟಾಗಿದೆ. ನಂಗೆ ಶೀತ ಆಗಿದೆ, ಅಕ್ಷಿ ಬರ್ತಿದೆ. ನೋಡಿ, ಈ ಥರ ಕಾಣುತ್ತೆ. ಕರೆಕ್ಟಾಗಿ ವೇರ್ ಮಾಡಿಲ್ಲ, ನನಗೆ ಇಲ್ಲಿ ಕೋಲ್ಡ್ ಆಗಿದೆಯಲ್ಲ, ಹಾಕೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಹಾಕಿದ್ದೀನಿ. ಕ್ಲೀನಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಆವಾಗಿಂದ ಪ್ರೈಸೇ ಹೇಳ್ತಿಲ್ಲ ಅಲ್ಲ, ನಾನು ಬರೀ ಮರೆಯೋ ಕಾಯಿಲೆ ತುಂಬ ಆಗಿಬಿಟ್ಟಿದೆ ನನಗೆ. ಇದಕ್ಕೆ 238 ರೂಪೀಸ್. ಇದು ತುಂಬ ಕಲರ್ ಆಪ್ಷನ್ ಇದೆ, ನೀವು ಚೆಕ್ ಮಾಡಿ. ಸದ್ಯಕ್ಕೆ ತೆಗಿತೀನಿ, ಹಾಕ್ತಾರೆ ನನಗೆ. ಪ್ಯಾಕೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓ ನೈಸ್. ಸಿ, ಇದು ಇಯರಿಂಗ್ ಡಿಫ್ರೆಂಟ್ ಟೈಪು. ನಾನು ಇದು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಇವಾಗ ನಾನು ಜ್ಯುವೆಲ್ರಿ ನೋಡಬೇಕಾದ್ರೆ ಈ ಒಂದು ಇಯರಿಂಗ್ ಸಿಕ್ತು. ಇದಕ್ಕೋಸ್ಕರ ಎಲ್ಲೆಲ್ಲೋ ಹುಡುಕಿದ್ದೆ ಗೊತ್ತಾ, ಬೆಂಗಳೂರಲ್ಲಿ. ನನಗೆ ಯಾವುದೋ ಒಂದು ಫಂಕ್ಷನ್ ಇತ್ತು, ಅದಾಗ ಈ ಥರ ಹುಡುಕ್ತಾ ಇದ್ದೆ, ಬಟ್ ಸಿಕ್ಕಿರಲಿಲ್ಲ. ಆಮೇಲೆ ಸಿಕ್ತು, ಇವಾಗ ಹಾಕ್ಕೊಂಡು ತಡೀರಿ. ಇದು ಯಾವ ಥರ ಹಾಕ್ಕೊಳ್ಳೋದಂತ ಯಾರಿಗಾರ ಗೊತ್ತಾ ಗೈಸ್? ಐ ಡೋಂಟ್ ನೋ. ಐ ಥಿಂಕ್ ಹಿಂಗೆ ಹಾಕ್ಕೊಂಡು ಯಪ್ಪಾ ಸಿಗಾಕೊಂತು. ವೈಟ್, ಓ ನಾನು ಜಾಸ್ತಿ ಇಯರಿಂಗ್ ಹಾಕಲ್ಲ, ಸ್ವಲ್ಪ ದಪ್ಪ ಮುಚ್ಚೋಗಿದೆ ಅನಿಸುತ್ತೆ. ಏನು ಚೆನ್ನಾಗಿ ಕಾಣ್ತಿದೆ ಅಲ್ಲ? ಸಿ, ಈವನ್ ಪಾರ್ಟಿ ವೇರಿಗೂ, ಆಮೇಲೆ ಬಾಡಿಕಾನ್ ಡ್ರೆಸ್ಸಿಗೆ ಸೊ ಚೆನ್ನಾಗಿ ಕಾಣುತ್ತೆ. ವೈಟ್, ನಾನು ಒಂದು ಪೋನಿ ಹಾಕ್ಕೊಂಡು ನೋಡ್ತೀನಿ. ಏನಮ್ಮ ಗೊತ್ತಿಲ್ಲ. ನೈಸ್. ಏನಿದು? ಕೋಳಿನ? ಬಾತುಕೋಳಿ ಚೆನ್ನಾಗಿದೆ ಅಲ್ಲ, ಡಿಫ್ರೆಂಟಾಗಿ. ಎಲ್ಲಿಂದ ಸಿಗ್ತವ? ನಾನು ಇದು ಹುಡುಕ್ತಿದ್ನಲ್ಲ, ಇವಾಗ ಸಿಕ್ತು. ಬಟ್ ಇಲ್ಲಿ ಪೇಯ್ನ್ ಆಗುತ್ತೆ, ಇಲ್ಲಿ ಪೇಯ್ನ್ ಆಗುತ್ತೆ. ಹಿಂಗೆ ಈ ಥರ ಎಲ್ಲ ಕಿವಿ ನೋವು ಮಾಡ್ಕೊಂಡು ಈ ಥರ ಹಾಕೋಬೇಕಾ? ಇಲ್ಲ ಗೈಸ್, ಹಾಕೊಳ್ಳಂಗಿಲ್ಲ. ಇದೆಲ್ಲ ಸ್ಟೈಲು. ಸೊ ನಾವು ಹುಡುಗಿರು ಹೇಗೆ ಅಂದರೆ, ನೋವಾದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಬೇಕು. ಇವಾಗ ಹೀಲ್ಸ್ ಏನಕ್ಕಪ್ಪ ಹಾಕೊತಾರೆ? ನಾನು ಅದಕ್ಕೆ ಹೀಲ್ಸೇ ಹಾಕೊಳ್ಳಲ್ಲ. ಇಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಇಂಥವ್ರಿಗೆ ಏನೂ ಹೇಳೋಕ್ಕೂ ಆಗಲ್ಲ. ಓಕೆನಾ? ಓಕೆ ಗೈಸ್, ನಾನು ಕೆಲಸ. ಬಾಯ್, ಕೆಲಸಕ್ಕೆ ಹೋಗು ಗೈಸ್. ಇದಕ್ಕೆ 385 ರೂಪೀಸ್ 39% ಆಫರ್ ಇದೆ. ಸೊ ಬೈ ಮಾಡಿ, ವರ್ತ್ ಬೈಯಿಂಗ್ ಇದು. ಇದಕ್ಕೆ ಈ ಥರ ಫಿಕ್ಸ್ ಆ್ಯಂಡ್ ಈಸಿಯಾಗಿ ರಿಮೂವ್ ಮಾಡಬಹುದು. ಈ ಥರ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ಲ? ಕ್ಯೂಟಾಗಿದೆ. ಐ ಲವ್ ಇಟ್. ಇವಾಗ ನೆಕ್ ಚೈನ್ ಎಲ್ಲ ಅಗತ್ಯನೇ ಇರಲ್ಲ. ಈ ಸೀರೆಗೆ ಅಷ್ಟು ಮ್ಯಾಚ್ ಆಗ್ತಿಲ್ಲ, ಬೇರೆ ಫುಲ್ ಫ್ಯಾನ್ಸಿ ಸೀರೆಗೆ ಮ್ಯಾಚ್ ಆಗುತ್ತೆ. ಬಿಕಾಸ್ ಇದು ಸಿಲ್ವರ್ ಆಗಿರೋದ್ರಿಂದ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಅಂತ ನಿಮಗೆ ಕಾಣ್ಬೋದು, ಬಟ್ ಇಲ್ಲಿ ಸಕ್ಕತ್ತಾಗಿ ಕಾಣುತ್ತೆ. ನೀವು ಬೇರೆ ಔಟ್ಫಿಟ್ಟಿಗೆ ಟ್ರೈ ಮಾಡಿ ಈ ಥರದ್ದೆಲ್ಲ. ಸೊ ಇದಕ್ಕೂ ಸೇಮ್ ಮನಿ, ಅಂದರೆ ದುಡ್ಡು. ಬೆಳ್ಳಿ ಚೈನ್ ಈ ಸರಿ ಒಂದು ಪರ್ಚೇಸ್ ಮಾಡಿದ್ದೀನಿ. 4 ಲೇಯರ್ ಇದೆ, ಓಕೆನಾ? ಇದು ಹಾಕೊಳ್ಳೋದು ತುಂಬಾ ಈಸಿ.
ಸಾರಿ 4 ಅಲ್ಲ 2 ಲೇಯರ್ ಇದೆ ಗೈಸ್. ಇದು ಡಬಲ್ ತೋರಿಸಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ. 2 ಲೇಯರ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಅಂತ. ಈ ಒಂದು ಬೆಲಿ ಚೈನಿಗೆ ಜಸ್ಟ್ 269 ರುಪೀಸ್ ಆರಾಮಾಗಿ ಕೊಡ್ಬೋದು ಗೈಸ್. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ, ಅಂದರೆ ಇಲ್ಲಿ ಏನು ಫುಲ್ ರೌಂಡ್ ಆಗಿದೆಯಲ್ಲ ಅದೇ ಥರ ಬೇರೆ ಬೇರೆ ಡಿಸೈನ್ಸ್ ಇದೆ, ನೀವು ಚೆಕ್ ಮಾಡಬಹುದು. ಇದು ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಜ್ಯುವೆಲ್ರಿ ಕಲೆಕ್ಷನ್, ಜ್ಯುವೆಲ್ರಿ ಬಾಕ್ಸಿಗೆ ಹೋಗೋಣ. ಮತ್ತು ಸಿಂಪಲ್ಲಾಗಿ ಒಂದು ಹಾಕ್ಕೊಂಡ್ರೆ ಎಲ್ಲ ವೆಸ್ಟರ್ನ್ ಡ್ರೆಸ್ಸಿಗೆ. ಸೊ 1 2 3 4 ಲೇಯರ್ ಇದೆ. ಇವಾಗ ಹಾಕ್ಕೊಂಡು ತೋರಿಸ್ತೀನಿ. ಈ ಒಂದು ಬಾಕ್ಸಲ್ಲಿ 2 ಸೆಟ್ ಬಂದಿದೆ, ಇದೊಂದು ಮತ್ತು ಇದೊಂದು. ಇದು ಒಂದು ಚೇತುಗೆ, ಇನ್ನೊಂದು ನನಗೆ. ಅವಳಿಗೂ ಇಷ್ಟ ಈ ಥರದ್ದೆಲ್ಲ. ಈ ಥರ ಸರ ಏನು ಪ್ರಾಬ್ಲಮ್ ಗೊತ್ತಾ, ಈ ಥರ ಗಂಟಾಗುತ್ತೆ. ಇದು 3 ಲೇಯರ್ ಇದೆ. ಸೊ ಈಗ ಕಾಣುತ್ತೆ, ಓಕೆನಾ? ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ಇನ್ನೊಂದು, ತುಂಬ ಜನ ರಿಂಗ್ ಇಷ್ಟಪಡ್ತೀರಲ್ಲ ಅವರಿಗಿದು ಸೂಟ್ ಆಗುತ್ತೆ. ಯಾಕಂದರೆ ಒಂದೇ ಪ್ಯಾಕಲ್ಲಿ 1 2 3 4 5 6 7 ರಿಂಗ್ ಇದೆ. ಒಂದೇ ಒಂದು ಪ್ಯಾಕಲ್ಲಿ ಜಸ್ಟ್ ₹255 ರುಪೀಸಿಗೆ 7 ರಿಂಗ್ ಬರುತ್ತೆ. ತುಂಬ ವೆರೈಟಿ ರಿಂಗ್ಸ್ ಇದೆ. ಇದೊಂದು ವೈಟ್ ಸ್ಟೋನಲ್ಲಿದೆ ಒಂದು ರಿಂಗ್, ಗ್ರೀನ್ ಸ್ಟೋನಲ್ಲಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಓಕೆನಾ? ಯಾವ ಬೆಳ್ಳಿಗೆ ಹಾಕ್ಕೊಂಡ್ಲಿ. ಇದೊಂದು ಖಾಲಿ ಇದೆ. ಸೊ ಮತ್ತು ವೈಟ್ ಸ್ಟೋನಲ್ಲಿ ಸಿಂಗಲ್, ಇದು ಡಬಲ್ ಲೇಯರು, ಇದು ಸಿಂಗಲ್ ಲೇಯರು. ಸೊ ಈ ಥರ ಕಾಣುತ್ತೆ. ಕಣ್ಣು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ಓಕೆನಾ? ಇದು ಸ್ನೇಕ್, ಹಾವು ಬುಸ್ ಅನ್ನುತ್ತೆ ನೋಡಿ. ಬಟ್ ಸಕ್ಕತ್ತಾಗಿದೆ ಗೈಸ್. ಇದು ಸಿಂಗಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಈ ಕಡೆ ಕೈಗೆ ಟ್ರೈ ಮಾಡ್ತೀನಿ. ಓ ಗಾಡ್, ಚೆನ್ನಾಗಿ ಕಾಣುತ್ತೆ ಅಲ್ಲ? ವರ್ತ್. ಇದೊಂದು ದೊಡ್ಡ ಸ್ಟೋನ್ ಗ್ರೀನ್ ಕಲರ್ದು. ಓಕೆ, ಸೊ ರಿಂಗ್ ಯಾರೆಲ್ಲ ಇಷ್ಟಪಡ್ತೀರಾ ಇದು ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ. 255 ರೂಪಾಯಿಗೆ ಇಷ್ಟೊಂದು ಸಿಗ್ತಾ ಇದೆ. ಹೋಗಿ ಬೈ ಮಾಡಿ, ಲಿಂಕ್ ಹಾಕಿರ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲದಕ್ಕೂ ಎಲ್ಲ ಡ್ರೆಸ್ಸಿಗೂ ವೇರ್ ಮಾಡ್ಬೋದು. ಈವನ್ ಸ್ಯಾರಿ, ವೆಸ್ಟರ್ನ್, ಪ್ಯಾಂಟ್ ಶರ್ಟ್ ಎಲ್ಲ ನಾರ್ಮಲ್ ಬಟ್ಟೆಗೂ ಹಾಕ್ಕೊಂಡು ಹೋಗ್ಬೋದು. ಸೊ ನನಗಂತೂ ಇಷ್ಟ ಆಯಿತು. ನಂಗೆ ಅದರಲ್ಲಿ ಈ ರಿಂಗಲ್ಲಿ ಈ ಹಾವಿಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿದೆ, ನನ್ನ ಹತ್ರ ಈ ಥರ ಇರಲೇ ಇಲ್ಲ. ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಜನ ಕಾಮೆಂಟ್ಸಲ್ಲಿ ನೋಡಿದ್ದೆ, ಇದಕ್ಕಿಂತ ಕಮ್ಮಿ ಜ್ಯುವೆಲ್ರಿ ಸಿಗುತ್ತೆ ಅಂತ ಹಾಕಿದ್ರಿ ಬೇರೆ ಒಂದು ವೀಡಿಯೋಗೆ. ನಿಮಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲೇ ತೊಗೊಳ್ಳಿ. ಸೊ ಇದು ನಾನು ತೊಗೊಂಡಿರೋದು ನಿಮಗೆ ಹೇಳ್ತಾ ಇರೋದು. ನಿಮಗೆ ಹೆಲ್ಪ್ ಆಗಲಿ ಅಥವಾ ನಿಮಗೇನಾದ್ರು ಇಷ್ಟ ಆದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು, ಆರಾಮಾಗಿ ಲಿಂಕ್ ಹಾಕಿರ್ತೀನಿ. ಸೊ ಹುಡ್ಕೋ ಅಗತ್ಯ ಇರಲ್ಲ ಅಂತ. ನಾನು ಕೆಲವೊಂದು ಬೇರೆ ವೀಡಿಯೋಸ್ ಎಲ್ಲ ನೋಡ್ತಾ ನನಗೆ ಸೈಟಲ್ಲಿ ಬುಕ್ ಮಾಡೋದು. ಸೊ ಆ್ಯಂಡ್ ಐ ಹೋಪ್ ಎಂಜಾಯ್ ಮಾಡಿರ್ತೀರಾ ಈ ಒಂದು ವಿಡಿಯೋ ಅಂತ ಅಂದ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್.